ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣಿ ನಮಸ್ತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವ ಓಂ ನಮೋ ನಿತ್ಯಾನಂದ ಸತ್ಯಮೋದ ಧರ್ಮಂಶ ಕ್ಷೇತ್ರದ ಅಧಿದೇವತೆಯಾದಂಥ ದುರ್ಗಾ ಮಹಾಲಕ್ಷ್ಮಿಯನ್ನು ಸ್ಮರಿಸಿಕೊಂಡು ವಿಶೇಷವಾಗಿ ಮಾಣಿಲ ಕುಗ್ರಾಮ ಅಂತ ಹೇಳಿ ಹಿಂದೆ ಹಳ್ಳಿಯಲ್ಲಿ ಅಜ್ಞಾನದ ಅಂಧಕಾರ, ಮೂಢನಂಬಿಕೆ, ದುಶ್ಯಟ ಮತ್ತು ಶೋಷಣೆ ಎಲ್ಲ ಸಮಾಜ ವಂಚಿತ ಆದಂಥ ಸಮಾಜಕ್ಕೆ ಒಂದು ಸಂದೇಶ ಶ್ರೀ ಕ್ಷೇತ್ರ ಮಾಣಿಲದಲ್ಲಿ ಮಾತಾಯಿ ನಡೆಸಿಕೊಟ್ಟಿದೆ. ನಮ್ಮ ಹಿರಿಯರಾದಂಥ ರಾಧಾಕೃಷ್ಣ ಮಾಣಿತ ಇದ್ದಾರೆ. ನಮ್ಮ ಮಾಣಿಲದ ಭಾಳ ಇತಿಹಾಸಕ್ಕೆ ಮಾಣಿಲ ಅಂತ ಹೆಸರು ಬರಲಿಕ್ಕೆ ಕಾರಣವೇ ಅವರ ಹಿರಿಯರ ವಂಶಜ. ಇಂಥ ಎಷ್ಟೋ ಆಚಾರಗಳು ಇತ್ತು. ಶಾಲೆಯಲ್ಲಿ ಮಾಣಿಲದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಯಿತು. ಆದರೆ ಸಮಾಜವನ್ನು ವಿರೋಧಿಸಿ ಅಲ್ಲ, ಸಂಘರ್ಷವನ್ನು ಮಾಡಿ ಅಲ್ಲ, ಯಾರಲ್ಲಿ ವಿರೋಧ ಕಟ್ಟಿಕೊಂಡಾಗ ಎಲ್ಲರನ್ನು ಪ್ರೀತಿಸಿ. ಈಗಲೂ ನಾವು ಹೇಳ್ತಾ ಇರೋದು ನಮ್ಮ ತತ್ವ ಅದೇ, ಎಲ್ಲರನ್ನು ಪ್ರೀತಿಸಬೇಕು, ಪ್ರಪಂಚವನ್ನು ನಾವು ಪ್ರೀತಿಸಬೇಕು. ಎಲ್ಲರೂ ಯಾವುದು ಒಳ್ಳೆಯದನ್ನು ಮಾಡ್ತಾರೆ, ಯಾವುದನ್ನು ಒಳ್ಳೆಯದನ್ನು ನೋಡುವಂಥ ಅಭ್ಯಾಸವನ್ನು ನಾವು ಇಟ್ಕೊಳ್ಬೇಕು. ಕೆಟ್ಟದ್ರಲ್ಲಿ ಕೂಡ ಒಳ್ಳೆಯದನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮಾಣಿಲ ಕ್ಷೇತ್ರ ತೋರಿಸ್ಕೊಂಡು ಬಂದಿದೆ. ಸತ್ಯ ಸಾಯಿಬಾಬರು ನಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ವಿಶ್ವದಲ್ಲಿ ಸೇವಾ ಮನೋಭಾವದ ದೊಡ್ಡ ದೀಕ್ಷೆಯನ್ನು ಇಟ್ಕೊಂಡು ಇಡೀ ಜಗತ್ತಿಗೆ ಆಧ್ಯಾತ್ಮ ಮತ್ತು ಆದಿಭೌತಿಕ ಪಾರಮಾರ್ಥಿಕ ಮೌಲ್ಯಾಧಾರಿತ ಬದ್ಧತೆಯನ್ನು ಸಮಾಜಕ್ಕೆ ಸಂದೇಶ ಕೊಟ್ಟಂಥ ಮಹಾಚೇತನ ಅಂತ ಎಷ್ಟೋ ಸಾಧು ಸಂತರು ಸಾಧಕರು ಈ ದೇಶದಲ್ಲಿ ಆಗಿ ಹೋಗ್ತಾರೆ, ಇನ್ನೂ ಆಗ್ತಾ ಇರ್ತಾರೆ. ಇವತ್ತು ಸತ್ಯ ಸಾಯಿಬಾಬರ ನಂತರ ಮಧುಸೂದನ್ ಸಾಯಿ ಅವರು ಬರ್ತಾ ಇದ್ದಾರೆ, ವಿಜಯಲಕ್ಷ್ಮಿಯವರು, ಭಾಳಷ್ಟು ಜನ ಸಾಧಕರು ಈ ಕ್ಷೇತ್ರದಲ್ಲಿ ವಿಶ್ವದಲ್ಲಿ ನಮ್ಮ ಭಾರತೀಯ ಪರಂಪರೆಯನ್ನು ಬೆಳೆಸ್ತಾ ಇದ್ದಾರೆ. ಆ ಭಾರತೀಯ ಪರಂಪರೆಯನ್ನು ಆಕರ್ಷಿಸ್ತಕ್ಕಂಥ ಪಾಶ್ಚಾತ್ಯರು ಕೂಡ ನಮ್ಮ ದೇಶಕ್ಕೆ ಇವತ್ತು ಆಕರ್ಷಿತವಾಗಿ ಬರ್ತಾ ಇದ್ದಾರೆ. ಇದು ಅನಿರೀಕ್ಷಿತವಾದಂಥ ಕಾರ್ಯಕ್ರಮ. ಯಕ್ಷಗಾನ ನನ್ನ ಪ್ರವೇಶ ಕಾರಣ ನಮ್ಮ ಮಾಣಿಲ ಗ್ರಾಮದಲ್ಲಿ ಶಾಲೆ ಇತ್ತು, 4 ಶಾಲೆ. ನಾನು ಮಾಣಿಲಕ್ಕೆ ಸುರಿಗೆ ಹೋದಂಥ ಸಂದರ್ಭದಲ್ಲಿ ಮಾಣಿಲ ಗ್ರಾಮದ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿಭೆ ಇದ್ದವರಿಗೆ ಅದರಲ್ಲಿ ಕೂಡ ಮೇಲು ಕೀಳು ಅನ್ನುವಂಥ ಭಾವನೆಯಲ್ಲಿ ಪ್ರತಿಭೆ ಇದ್ದವರಿಗೆ ಕಿರೀಟದ ವೇಷ ಅಥವಾ ಈ ವೇಷಗಳು ಸಿಗ್ತಾ ಇದೆ. ಅದಕ್ಕೆ ಮೇಲು ಕೀಳು ಅನ್ನುವಂಥ ಭಾವನೆಯಲ್ಲಿ ನೋಡುವಂಥ ಪರಿಸ್ಥಿತಿ ಇತ್ತು. ಅಂಥ ವಿದ್ಯಾರ್ಥಿಗಳಿಗೆ, ಆಸಕ್ತಿ ಇದ್ದ ವಿದ್ಯಾರ್ಥಿಗಳಿಗೆ ಕೂಡ ಅವಕಾಶ ಇದೆ. ಅದಕ್ಕೊಂದು ಮಹಿಳಾ ಯಕ್ಷಗಾನ ಮಂಡಳಿ ಅಂತ ಮಾಡಿದ್ದೇವೆ. ಅದು ಭಾಳಷ್ಟು ಎಲ್ಲ ಭಾಗದಲ್ಲಿ, ಅದರಲ್ಲಿ ಉಪೇಕ್ಷಿತರಿರಬಹುದು ಎಲ್ಲ ಸಮುದಾಯದವರಿಗೆ ಅವಕಾಶ ಆಯಿತು. ಒಳ್ಳೆಯ ಪ್ರತಿಭೆಗಳಿಗೆ ಅದಕ್ಕೆ ಯಾವುದೇ ಜಾತಿಯ ಅನ್ನೋದಕ್ಕಿಂತ ನೀತಿಯಲ್ಲಿ ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಪ್ರಾರಂಭ ಆಯಿತು. ಅದು ಭಾಳಷ್ಟು ಯಕ್ಷಗಾನಗಳು ಮಹಾರಾಷ್ಟ್ರ, ಬೇರೆ ಬೇರೆ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಹೋಗೋ ತನಕ ಹೋಗಿದೆ. ಅದು ಮಹಿಳೆಯರದೇ ಆಗಿತ್ತು. ಮತ್ತು ಮಹಿಳೆಯರೆಲ್ಲ ಮದುವೆ ಆಗಿ ಹೋದರು. ಆಮೇಲೆ ಕುಂಚಿತೆಯರ ಒಂದು ದಿವಸ ನನಗೆ ಮೇಳ ಮಾಡಬೇಕು ಅಂತ ಭಾಳ ಆಸಕ್ತಿ ಇತ್ತು. ಕುಂಚಿತೆಯರ ಒಂದು ದಿವಸ ಬಂದು ಹೇಳಿದರು, ನಾವು ಮೇಳ ಮಾಡಬೇಕು, ನಿಮ್ಮ ಸಹಕಾರ ಬೇಕು. ನಾನು ಹೇಳಿದೆ, ಕುಂಚಿತೆಯರ ನನಗೆ ಕ್ಷೇತ್ರದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿದೆ, ನನಗೆ ಕ್ಷೇತ್ರಕ್ಕಿಂತ ನಾನು ಹೆಚ್ಚು ಸಮಾಜಕ್ಕೆ ಏನಾದರೂ ಹೆಜ್ಜೆಗೆ ಯೋಚನೆ ಮಾಡೋ, ಸಮಾಜಕ್ಕೆ ಏನು ಒಳ್ಳೆಯದು ಮಾಡ್ಬೋದು, ಅಥವಾ ಸಮಾಜದಲ್ಲಿ ದೀನರ, ಆರ್ತರ, ಅಜ್ಞಾನಿಗಳ, ದುಶ್ಚಟ ಮುಕ್ತ ಸಮಾಜಕ್ಕೆ ನಾನೆಲ್ಲ ಏನು ಮಾಡ್ಬೋದು ನಿರಂತರವಾಗಿ ಯೋಚನೆ ಮಾಡ್ಬೋದು. ಕ್ಷೇತ್ರದ ಬಗ್ಗೆ ಯೋಚನೆ ಕಡಿಮೆ, ಹೊರಗೆ ಹೆಚ್ಚಿಗೆ ಯೋಚನೆ ಮಾಡಿ. ಅದು ಬಾಬಾರ ಆದರ್ಶ ಅಂತ ಎಷ್ಟೋ ಮಹಾಕ್ಷೇತ್ರ ಇವತ್ತು ಜಗತ್ತಿನಲ್ಲಿ ಇದೆ. ಅದಕ್ಕೋಸ್ಕರ ನಾನು ಮಾನವರ ಹತ್ರ ಹೇಳಿದೆ, ಆಯಿತು ನೀವು ಮಾಡಿ, ಏನೋ ಪ್ರೀತಿಯಲ್ಲಿ ಕ್ಷೇತ್ರದ ಅಭಿಮಾನದಲ್ಲಿ ಹೇಳಿದ್ದೀರಿ ಅಂತೇಳಿ ಮಂತ್ರಾಕ್ಷತೆ ಕೊಟ್ಟು ಹೇಳಿದ್ರು. ನೀವೇ ಸುಧಾರಿಸ್ಕೊಂಡು ಹೋಗಬೇಕು. ಭಾಳಷ್ಟು ಚೆನ್ನಾಗಿ ಮಾಡಿದ್ರು.
ಈಗ ಅಲ್ಲಲ್ಲಿ ಪ್ರದರ್ಶನ ಆಗ್ತಾಯಿದೆ. ನಿನ್ನೆ ಬಹುಶಃ ಕಾಟುಗುಚ್ಚೆ ದೇವಸ್ಥಾನದಲ್ಲಿದ್ದಾರೆ, 2 ಗಂಟೆ ತನಕ ಆಗಿ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಪ್ರಯಾಣ ಬೆಳೆಸಿದ್ದಾರೆ. ಕಲೆ ಅನ್ನೋದು ಬೆಲೆ ಕಟ್ಟಲಿಕ್ಕೆ ಆಗುತ್ತೆ. ಕಲೆಯಿಂದ ಸಿಗುವಂಥ ಆನಂದವನ್ನು ಯಾವುದರಲ್ಲಿ ಪಡೀಲಿಕ್ಕೂ ಸಾಧ್ಯ ಇಲ್ಲ. ಮತ್ತೆಷ್ಟೇ ಸಂಪತ್ತಿರಲಿ, ಐಶ್ವರ್ಯವಿರಲಿ, ಏನೇ ಒಂದು ಕಾಲದಲ್ಲಿ ಪೂರ್ವಾಶ್ರಮದಲ್ಲಿ ನಾನು ಯಕ್ಷಗಾನದಲ್ಲಿ ನಾನು ವೇಷ ಮಾಡಿದ್ದೆ. ಗೋವಿಂದ ಸ್ಕೂಲದಲ್ಲಿ ಒಂದು ಸಲ ಒಂದು ಕಾಂಪಿಟೇಷನ್ ಇತ್ತು, ಯಕ್ಷಗಾನ ಕಾಂಪಿಟೇಷನ್ ಮಾಡ್ತಾರೆ, ಗೊತ್ತಾಗುತ್ತೆ. ನಾವು 10ನೇ ಕ್ಲಾಸ್, 28 ತಂಡಗಳಿತ್ತು. ಅದೆಲ್ಲ ಪರಂಪರೆಯಲ್ಲಿ ಬಂದಂಥ ಮನೆ ಮಕ್ಕಳು. ನಮ್ಮ ತಂಡದಲ್ಲಿ ಪರಂಪರೆಯಲ್ಲಿ ಬಂದದ್ದು ಯಕ್ಷಗಾನದ ಮೂಲ ಸ್ವರೂಪದಲ್ಲಿ ಹಿರಿಯರು ಅದರ ಪ್ರಾತಿನಿಧ್ಯ ಇದ್ದವರು ಯಾರೇ ಇಲ್ಲದ ಕುಟುಂಬದಲ್ಲಿ ಹೆಚ್ಚಿನವರಿದ್ದರು. ನಮ್ಮ ತಂಡದಲ್ಲಿ ವೇಷ ನಿಮಗೆ ಜೋಳಕಟ್ಟೆ ಶ್ರೀನಿವಾಸ ರಾಯರು ಅಂತ ಅವರು ಭಾಳ ಪ್ರೀತಿಯವರು.